ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತವಾದಂಥ ಧಾನ್ಯಗಳನ್ನು ನೀರಿನಲ್ಲಿ ನೆನೆಸಿ ಅವರಿಗೆ ಬೆಳಗಿನ ಜಾವದಲ್ಲಿ ತಿನ್ನಲಿಕ್ಕೆ ಕೊಡುವ ಒಂದು ವಿಧಾನದ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾವು ಒಂದಿಷ್ಟು ಬಾದಾಮಿ ಬೀಜ, ಮಡಿಕೆ ಕಾಳು, ಕಡಲೆಕಾಳು ಮತ್ತು ಸೂರ್ಯಕಾಂತಿ ಅಂದರೆ ಸೂರ್ಯ ಬೀಜ ಮತ್ತು ಕುಂಬಳಕಾಯಿ ಬೀಜ, ಹೆಸರು ಕಾಳು ಇವನ್ನ ಅಷ್ಟನ್ನು ಸ್ವಲ್ಪ ಒಂದಿಷ್ಟು 4-5 ಕಾಳನ್ನು ತಗೊಂಡು ಅಷ್ಟನ್ನು ನೀರಿನಲ್ಲಿ ನಾವು ನೆನೆಸೋಣ. ನೈಟು ಇದನ್ನು ನೆನೆಸಿ ಬೆಳಗ್ಗೆ ಮುಂಜಾನೆ ಎಲ್ಲ ಮಕ್ಕಳು ಬ್ರಷ್ ಮಾಡಿದ ತಕ್ಷಣ ಸ್ವಲ್ಪ ಬಿಸಿನೀರು ಕೊಟ್ಟು ತದನಂತರ ಈ ನೆನೆಸಿದ ಕಾಳನ್ನು ಕೊಟ್ಟರೆ ತಿನ್ನಲಿಕ್ಕೆ ಮಕ್ಕಳಿಗೆ ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಒಂದು ಪೌಷ್ಟಿಕವಾದಂಥ ಒಂದು ಆಹಾರ ಧಾನ್ಯಗಳಾಗ್ತವೆ. ಮತ್ತು ಜೊತೆಗೆ ಮಕ್ಕಳಿಗೆ ಜ್ಞಾಪಕ ಶಕ್ತಿನೂ ಕೂಡ ಹೆಚ್ಚಾಗ್ತೈತಿ, ಬ್ಲಡ್ ಕೂಡ ಚೆನ್ನಾಗಿ ಗ್ರೋತ್ ಆಗ್ತೈತಿ. ಮತ್ತು ಮಕ್ಕಳಿಗೆ ಈ ಹಸಿ ಕಾಳುಗಳನ್ನು ಕೊಡೋದ್ರಿಂದ ನಮ್ಮ ದೇಹದಲ್ಲಿ ನೀರಿನ ಅಂಶ ಹೆಚ್ಚು ಪ್ರಮಾಣ ಕಂಡುಬರ್ತೈತಿ. ಮೊದಲನೇದಾಗಿ ನಾನು ಕೆಲವೊಂದಿಷ್ಟು 4-5 ಕಾಳು ಬಾದಾಮಿ ಬೀಜ ತೊಗೊಂಡೀನಿ. ಅದರ ಥರನಾಗಿ ಒಂದು 4 ಕಾಳು ಕಡಲೆಬೇಳೆ, ಸ್ವಲ್ಪ ಕುಂಬಳಕಾಯಿ ಬೀಜ, ಸ್ವಲ್ಪ ಸೂರ್ಯಪಾನ ಅಂದರೆ ಸೂರ್ಯಕಾಂತಿ ಬೀಜ, ಅಷ್ಟು ಸ್ವಲ್ಪ ಮಡಿಕೆ ಕಾಳು, ಅಷ್ಟು ಹೆಸರು ಕಾಳು. ಇವನ್ನ ಇಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನು ತೆಗೆದುಕೊಂಡು ಸ್ವಲ್ಪ ಒಂದು ಗ್ಲಾಸ್ ನೀರಿನಲ್ಲಿ ಈ ಥರ ನೆನೆಸಿ, ಇದು ಸಂಪೂರ್ಣವಾಗಿ ನೆನೆಬೇಕು. ನೆನೆದು ಬೆಳಗ್ಗೆ ಇದನ್ನು ಕ್ಲೀನ್ ಮಾಡಿ ಎಲ್ಲ 2 ಥರ ಸ್ವಲ್ಪ ಬಿಸಿನೀರಾಗಿ ತೊಳೆದ್ಬಿಟ್ಟು ಮಕ್ಕಳಿಗೆ ಸುಲಿದು ಕೊಟ್ಟರೆ ಮಕ್ಕಳು ಸ್ವಲ್ಪ ಸಾಲ್ಟ್ ನಿಮಗೆ ಬೇಕಂದ್ರೆ ಹಾಕಿ ತಿನ್ನಿಸ್ಬೋದು, ಇಲ್ಲ ಹಾಗೆ ಕೊಟ್ಟರು ಚೆನ್ನಾಗಿರ್ತೈತಿ. ಇದು ನೆನೆಕ್ಕೆ ಬಿಡ್ತೀನಿ. ಬೆಳಗಿನ ಜಾವ ಇದು ನೆನೆದ ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗಿರ್ತೈತೆ ಅನ್ನೋದು. ಈ ಥರ ನಮ್ಮ ಮಕ್ಕಳಿಗೆ ನೆನೆಸಿದ ಕಾಳನ್ನು ದಿನನಿತ್ಯ ಅಥವಾ 2 ದಿವಸ ಅಥವಾ 3 ದಿವಸ, ವಾರಕ್ಕೆ 3 ದಿವಸ ಕೊಟ್ಟರೆ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕಾಂಶ ಆಗುತ್ತೆ.